ಹಾಯ್ ಗೈಸ್, ವೆಲ್ಕಮ್ ಟು ಮೈ ಅನದರ್ ವಿಡಿಯೋ ಅನ್ಬೋದು. ಇಲ್ಲ ಡೈಲಿ ಲಾಗ್ ಎಲ್ಲ ನಿಲ್ಲಿಸಿದ್ದೀನಿ ಬಿಡಿ. ಹಾಗಾಗಿ ಏನಾರು ಒಂದು ಕಂಟೆಂಟ್ ಮಾಡಬೇಕಲ್ವಾ, ಆ ಕಂಟೆಂಟಿನ ವಿಡಿಯೋ ಅಂದರೂ ಆಗತ್ತೆ. ಇವತ್ತು ಯಾಕೋಸ್ಕರ ಬಂದಿದ್ದೀನಿ ಅಂದರೆ, ನೀವು ಯಾವಾಗಲೂ ಒಬ್ರಿಗೆ ಬೈಕೊಂತಿರ್ತೀರ ಗೈಸ್. ನೀವು 3 ಜನ ವ್ಯಕ್ತಿಗೆ ಯಾವಾಗಲೂ ಎಲ್ಲರೂ ಬೈಕೊಂಡಿದ್ದೀವಿ. ನಾನಂತೂ ತುಂಬ ಬೈಕೊಂಡಿದ್ದೀನಿ. ಅಂಥ 3 ಜನ ವ್ಯಕ್ತಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅವ್ರು ಯಾರು 3 ಜನ ಅಂತ ತಿಳ್ಕೊಳಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾದಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇ ವ್ಯಕ್ತಿನ ನೋಡೋಣ. ಇವಾಗ ಫಸ್ಟ್ ಮಾತಾಡ್ತಿರೋದು ಬಂದು ಹೊರೆನ್ಸ್ ಮ್ಯಾನ್ ಅಂತ. ಇವರೇ ನಮಗೆಲ್ರಿಗೂ, ನಾವಿವತ್ತು ಒಂದು ಕಷ್ಟಪಟ್ಟು ಬೆಳಿಗ್ಗೆ ಎದ್ದು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಸ್ಕೂಲಿಗೆ ಹೋಗ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಇವರೇ. ಸ್ಕೂಲ್ ಕಂಡಿಡ್ದಿರೋದು ಇವರೇ ಗೈಸ್. ಇವತ್ತು ಸ್ಟೂಡೆಂಟ್ಸ್ ಎಲ್ಲ ಓದ್ತಿದ್ದೀವಿ ಅಂದರೆ ಸ್ಕೂಲ್ ಕಂಡಿಡ್ದಿರೋದು ಇವರೇ. ಇನ್ನು ನಂಬರ್ ಟೂ ಅಲ್ಲಿ ಬಂದುಬಿಟ್ಟು ರಾಬರ್ಟ್ ನಿವೈಲ್ಸ್ ಅಂತ ಇದ್ದಾರೆ. ಇವರು ಸ್ಕೂಲ್ ಬಿಡಿ, ಸ್ಕೂಲ್ 6 hours ಸ್ಕೂಲ್ ಇರುತ್ತೆ, ಹೋಗಿ ಬರ್ಬೋದಪ್ಪ. ಅದಾದಮೇಲೆ ಇದೆಯಲ್ಲ ನಮಗೆ ಮನೆಯಲ್ಲಿ ಹೋಮ್ವರ್ಕ್, ಅದನ್ನ ಕಂಡಿಡ್ದವ್ರು ಇವರೇ. ನೋಡಿ, ಎಲ್ಲ ಡಿಸ್ಪ್ಲೇ ಆಗ್ತಿರುತ್ತೆ. ನಾನು ಕೆಳಗಿದ್ರೆ ಮೇಲ್ಗಡೆ ನೋಡಿ, ಅಲ್ಲಿ ಮೇಲ್ಗಡೆನೂ ನೋಡ್ಬೋದು. ಮೇಲ್ಗಡೆ ಎಲ್ಲ ಇದೆ, ಯಾರು ಅಂತ ನೋಡ್ಕೊಳ್ಳಿ. ಇನ್ನು ಥರ್ಡ್ ಬಂದುಬಿಟ್ಟು ಹೆನ್ರಿ ಎಸ್ ಫಿಸ್ಟೆಲ್ ಅಂತ. ಇವ್ರು ಬಂದುಬಿಟ್ಟು ಅವರಿಬ್ರದ್ದೇನೋ ಹೋಗ್ತಿದ್ರು. ಅಷ್ಟೊತ್ತಿಗೆ ಇವ್ರು ಬಂದು ಎಕ್ಸಾಮ್ ಕಂಡಿಡಿದ್ರು. ಎಲ್ಲ ಅವ್ರು ಹೋಮ್ವರ್ಕ್ ಬರೀತಾರೆ, ಇವರು ಸ್ಕೂಲಿಗೆ ಹೋಗಿ ಬರ್ತಾರೆ. ಅದನ್ನೆಲ್ಲ ಪರೀಕ್ಷೆ ಮಾಡೋಣ ಅಂತೇಳಿ ಎಕ್ಸಾಮ್ ಕಂಡಿಡ್ದವ್ರು ಇವರೇ ಗೈಸ್. ನೋಡ್ಕೊಳ್ಳಿ, ಮೇಲಿದೆ ಫೋಟೋ, ಪ್ಲಸ್ ನಾವೇನು ಮಾಡ್ತೀವಿ ಅಂತಲೂ ಇದೆ ನೋಡ್ಕೊಂಡಿದ್ರು. ಹೋಮ್ವರ್ಕ್ ಕಂಡಿಡ್ದವ್ರು ಯಾವಾಗಲೂ ಬೈತಿರ್ತೀವಿ ನಾವೆಲ್ಲ ಅಲ್ವಾ. ಇವರೇ 3 ಜನ ಅವರು. ಸಪೋರ್ಟ್ ಮೀ. Thank you for watching. Bye bye.